ಹಲೋ ವೆಲ್ಕಮ್. ಇವತ್ತು ನಾನು ತುಂಬ ಕ್ರಿಸ್ಪಿಯಾಗಿ ಸೂಪರ್ ಸ್ನ್ಯಾಕ್ ಆಗುವಂಥ ಒಂದು ಕೋಕೋನಟ್ ಕುಕ್ಕೀಸ್ನ ಹೇಗೆ ಮಾಡೋದು ಅಂತ 10 ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆ 10 ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಅರ್ಧ ಕಪ್ ತುಪ್ಪ, ಅರ್ಧ ಕಪ್ಪು ಸಕ್ಕರೆ ಪುಡಿ, 1 ಕಪ್ ಡೆಸಿಕೇಟೆಡ್ ಕೋಕೋನಟ್ ಪೌಡರ್, 1 ಕಪ್ ಮೈದಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು, ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್, 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, ಹಾಫ್ ಕಪ್ ಮಿಲ್ಕ್ ಮತ್ತು ಒಂದು ಸ್ವಲ್ಪ ಎಣ್ಣೆ. ಈಗ ನಾನಿಲ್ಲಿ ಒಂದು ಬೌಲಿಗೆ ಅರ್ಧ ಕಪ್ ತುಪ್ಪ ಮತ್ತು ಅರ್ಧ ಕಪ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡೂ ನೀಟಾಗಿ ಕಂಬೈನ್ ಆಗೋವರೆಗೂ ನೀಟಾಗಿ ವಿಸ್ಕ್ ಮಾಡ್ಕೋಬೇಕು. ಅದೊಂದು ಟೆಕ್ಸ್ಚರಿಗೆ ಬರೋವರೆಗೂ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ನೀವು ಮೆಲ್ಟೆಡ್ ಬಟರ್ ಕೂಡ ಹಾಕೋಬೋದು. ಈಗ ನಾನು ಅದನ್ನು ನೀಟಾಗಿ ಒಂದು ಹದಕ್ಕೆ ಬರೋವರೆಗೂ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕಿ ನೀಟಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ವಿಸ್ಕ್ ಮಾಡಿಕೊಂಡಷ್ಟು ನಮಗೆ ಆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಕುಕ್ಕೀಸ್ದು. ಸೊ ಇದನ್ನು ನೀಟಾಗಿ ವಿಸ್ಕ್ ಮಾಡಾದಮೇಲೆ ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಅರ್ಧ ಕಪ್ ಅಷ್ಟಿದೆ. ಸೊ ನಿಮಗೆ ಕೋಕೋನಟ್ ಫ್ಲೇವರ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವಿನ್ನು 1 ಕಪ್ ಹಾಕೋಬೋದು. ನಾನಿಲ್ಲಿ ಅರ್ಧ ಕಪ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಆ ಕೋಕೋನಟ್ ಸ್ವಲ್ಪ ಜಾಸ್ತಿ ಬಾಯಿಗೆ ಸಿಗುತ್ತೆ. ನೀವು ಹಂಗಂತ ಜಾಸ್ತಿನೂ ತರ್ತರಿಯಾಗಿ ರುಬ್ಕೋಬೇಡ್ದು, ಯಾಕಂದರೆ ನಮಗೆ ಆ ಡೋ ಏನಿದೆ ಕುಕ್ಕಿ ಡೋ ಅದನ್ನು ಉಂಡೆ ಮಾಡಬೇಕಾದ್ರೆ ನಮಗೆ ಆ ಕೋಕೋನಟ್ಟಿಂದ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಕ್ರ್ಯಾಕ್ಸ್ ಎಲ್ಲ ಆಗುತ್ತೆ. ಸೊ ನಾವು ಸ್ವಲ್ಪ ಮೀಡಿಯಮಾಗಿ ರುಬ್ಕೋಬೇಕು. ಇದು ಮನೇಲೇ ಮಾಡಿರೋದ್ರಿಂದ ಹಾಗಿದೆ. ನೀವು ಅಕಸ್ಮಾತ್ ಏನಾದರೂ ಅಂಗಡಿಯಿಂದ ತಂದರೆ ಫುಲ್ ಪೌಡರ್ ಆಗಿರುತ್ತೆ. ಸೊ ಇದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಿಮ್ಗೆ ಕೋಕೋನಟ್ ಆಯಿಲ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲ್ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲ್. ಸೊ ಈಗ ಈ ಟೆಕ್ಸ್ಚರಿಗೆ ಬಂದಮೇಲೆ ನಾನಿಲ್ಲಿ 1 ಕಪ್ ಮೈದಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕಿಂತ ಕ್ವಾಂಟಿಟಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಬಹುದು. ನಾನಿಲ್ಲಿ 1 ಕಪ್ ಆಗುವಷ್ಟಕ್ಕೆ ಮಾತ್ರ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕುಕ್ಕೀಸು. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮಿಲ್ಕ್ ಪೌಡರ್ ಹಾಕೋದ್ರಿಂದ ಫ್ಲೇವರ್ ಸಖತ್ತಾಗಿರುತ್ತೆ. ಸೊ ಮಿಲ್ಕ್ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಆಗುವಷ್ಟು. ಇದನ್ನು ಹಾಕಿದ್ಮೇಲೆ ನೀವು ವಿಸ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಇದನ್ನು ನಾದಬೇಕಾಗುತ್ತೆ, ಜಾಸ್ತಿನೂ ನಾದಬೇಡ್ದು. ಇಲ್ಲಿ ನಾನು ಸ್ವಲ್ಪ ವೆನಿಲಾ ಹಾಕ್ಕೊಳ್ತಾ ಇದ್ದೀನಿ, ವೆನಿಲಾ ಎಸೆನ್ಸ್. ಇದು ಹಾಕೋದ್ರಿಂದ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ. ಕೋಕೋನಟ್ ಫ್ಲೇವರ್ ಜೊತೆಗೆ ವೆನಿಲಾ ಕಾಂಬಿನೇಷನು ಸಖತ್ತಾಗಿರುತ್ತೆ. ಸೊ ಈಗ ಇದನ್ನು ನಾವು ಕೈಯಲ್ಲೇ ನೀಟಾಗಿ ಡೋ ರೀತಿ, ಚಪಾತಿ ಡೋ ಈ ಥರ ಬರುತ್ತಲ್ಲ, ಈ ಥರ ಡೋ ಆಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ನಾದೋದ್ರಿಂದ ಸಾಫ್ಟಾಗಿ ಬಿಡುತ್ತೆ ಜಾಸ್ತಿ. ಸೊ ನಾದಕ್ಕೆ ಹೋಗ್ಬಿಡಿ, ನಾರ್ಮಲಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನಿಮಗೆ ಗಟ್ಟಿ ಅನಿಸುತ್ತಲ್ಲ, ಸೊ ನಾವಿಲ್ಲಿ ಸ್ವಲ್ಪ ಮಿಲ್ಕ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಥರ ಪರ್ಫೆಕ್ಟ್ ಡೋ ಆದಮೇಲೆ ನಾನು ಓವನಲ್ಲಿ ಮಾಡೋದ್ರಿಂದ ಈ ಥರ ಪ್ಯಾನ್ನ ತೊಗೊಂಡು ಇದನ್ನು ಆಯಿಲಿಂದ ಗ್ರೀಸ್ ಮಾಡ್ಕೊಬೇಕಾಗುತ್ತೆ. ಆಯಿಲ್ ಬೇಡ ಅಂದರೆ ಗೀ ಅಥವಾ ಬಟರಿಂದ ಕೂಡ ನಾವು ಪ್ಯಾನ್ನ ಗ್ರೀಸ್ ಮಾಡ್ಕೋಬೋದು. ಇಲ್ಲಾಂದರೆ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬಹುದು, ಬಿಕಾಸ್ ನಾವು ಕೋಕೋನಟ್ ಕುಕ್ಕೀಸ್ ಮಾಡ್ತಿದ್ದೀವಲ್ಲ, ಸೊ ಫ್ಲೇವರ್ ಚೆನ್ನಾಗಿರುತ್ತೆ. ನಾನಿಲ್ಲಿ ನಾರ್ಮಲ್ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಿ ಪ್ಯಾನ್ನ ನೀಟಾಗಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊಬೇಕು ಅಂತ ಏನಿಲ್ಲ. ಈಗ ನೀಟಾಗಿ ಉಂಡೆ ಮಾಡೋಣ. ಡೋ ಹೆಂಗೆ ಪರ್ಫೆಕ್ಟಾಗಿ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಉಂಡೆ ಮಾಡಬೇಕಾದ್ರೆ ಗೊತ್ತೇ ಆಗಿಬಿಡುತ್ತೆ. ಅಕಸ್ಮಾತ್ ನಾವು ಈ ಥರ ಉಂಡೆ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಪುಡಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಡೋ ಪರ್ಫೆಕ್ಟ್ ಇಲ್ಲ ಅಂತ. ಆವಾಗ ನೀವು ಬೇಕಾದ್ರೆ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಕೂಡ ಮಾಡ್ಕೊಬಹುದು. ಇಲ್ಲಿ ನನಗೆ ಪರ್ಫೆಕ್ಟಾಗಿ ನೋಡಿ ಹಿಂಗೆ ಆಗ್ತಾ ಇದೆ, ರೌಂಡ್ಸ್ ಎಲ್ಲ ಅಂದರೆ ಉಂಡೆ ಆಗ್ತದೆ. ಸೊ ಈಗ ನನ್ನ ಡೋ ಪರ್ಫೆಕ್ಟ್ ಆಗಿದೆ. ಸೊ ನೋಡಿ ಸ್ವಲ್ಪ ಕ್ರ್ಯಾಕ್ಸ್ ಇರುತ್ತೆ. ಆವಾಗ ನಾವು ಈ ಥರ ಮಾಡಿ ನೀಟಾಗಿ ಕೈಯಲ್ಲೇ ಸರಿ ಮಾಡ್ಕೊಳ್ಳೋದ್ರಿಂದ ಕ್ರ್ಯಾಕ್ಸ್ ಎಲ್ಲ ಹಂಗೆ ಹೋಗುತ್ತೆ. ಜಾಸ್ತಿ ಕ್ರ್ಯಾಕ್ಸ್ ಏನು ಬೀಳ್ತಿಲ್ಲ. ಈಗ ನಾನು ಇಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರಲ್ಲಿ ಸ್ವಲ್ಪ ಒಂದೇ ಸೈಡು ಅದ್ದಿ ಈ ಥರ ನೋಡಿ ವಡೆ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಕೈಯಲ್ಲೇ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ತೆಳ್ಳಗೂ ಫ್ಲ್ಯಾಟ್ ಮಾಡಬೇಡ್ದು, ಹಾಗೆ ತುಂಬ ದಪ್ಪನೂ ಮಾಡ್ಕೊಬೇಡ್ದು, ಮೀಡಿಯಮ್ ಸೈಜಲ್ಲಿರಬೇಕು. ನಾವು ಬರೀ 1 ಕಪ್ ಮೈದಾ, ಅರ್ಧ ಕಪ್ ಡೆಸಿಕೇಟೆಡ್ ಕೋಕೋನಟ್ ಪೌಡರಿಂದ 12 ಬಿಸ್ಕೆಟ್ನ ಮಾಡಿದ್ದೀವಿ. ಈಗ ಎಲ್ಲನೂ ನೀಟಾಗಿ ಪ್ಲೇಟಲ್ಲಿ ಅರೇಂಜ್ ಮಾಡಿದ್ಮೇಲೆ ಓವನ್ನ ಪ್ರೀ ಹೀಟ್ ಮಾಡ್ಕೊಬೇಕು. ನಾನಿಲ್ಲಿ ಬರೀ 3 ಮಿನಿಟ್ಸ್ ಮಾತ್ರ ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ 5 ಮಿನಿಟ್ಸ್ ಮಾಡ್ಕೊಬಹುದು. ನಾನಿಲ್ಲಿ 3 ಮಿನಿಟ್ಸ್ ಸಾಕು ಅಂತ
ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈಗ ಪ್ರೀ ಹೀಟ್ ಆದಮೇಲೆ ನಾವಿಲ್ಲಿ ಬಿಸ್ಕೆಟ್ಸ್ನ ಓವನಲ್ಲಿ ಇಟ್ಕೊಬೇಕು. ನೀವು ಸೆಟ್ಟಿಂಗ್ ಮಾಡೋದ್ರಲ್ಲೂ ನಿಮ್ಮ ಬಿಸ್ಕೆಟ್ಸ್ ಹೇಗಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗು ಅಷ್ಟೇ ನನಗೆ ಸೆಟ್ಟಿಂಗ್ ಮಾಡೋಕ್ಕೆ ಬರ್ತಿರಲಿಲ್ಲ ಓವನ್ನು. ಆದಮೇಲೆ ಕಲ್ತ್ಕೊಂಡಿದ್ದು. ರಿಯಲಿ ಬಿಸ್ಕೆಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು 180 ಡಿಗ್ರಿ ಹೇಗೆ ಸೆಟ್ ಮಾಡಬೇಕು ಅಂತ. ಸೊ ನಾನಿಲ್ಲಿ ಕನ್ವೆನ್ಷನ್ ಮೋಡಲ್ಲಿ 180 ಡಿಗ್ರಿ ಸೆಲ್ಸಿಯಸ್ಗೆ ಓವನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತಿರ್ಗಾ ಗೊತ್ತಾಯಿತು 180 ಡಿಗ್ರಿ ಸೆಲ್ಸಿಯಸ್. ಅದಾದಮೇಲೆ 20 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಬೇಕು. ನಾನು 18 ಮಿನಿಟ್ಸ್ ಸಾಕು ಅಂದ್ಬಿಟ್ಟು 18 ಮಿನಿಟ್ಸ್ ಸೆಟ್ ಮಾಡಿ 180 ಡಿಗ್ರಿಲಿ ಕನ್ವೆನ್ಷನ್ ಮೋಡ್ಗೆ ಹಾಕಿ ಇಲ್ಲಿ ಓವನಲ್ಲಿ ಬಿಸ್ಕೆಟ್ನ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನನ್ನ ತಂಗಿ ಪಪ್ಪ ಎಲ್ಲ ಆಲ್ಮೋಸ್ಟ್ ಲೈಕ್ ಓವನಲ್ಲಿ ಕಾಣಿಸ್ತಾ ಇದೀವಿ ಅಲ್ಲಿ ರಿಫ್ಲೆಕ್ಷನ್ ಆಗಿ. ಎಷ್ಟೊತ್ತಿಂದ ಕಾಯ್ತಾ ಇದ್ವಿ ನಾವು. ಆಲ್ಮೋಸ್ಟ್ ಯಾವಾಗಲೂ ಮಾಡೋ ಮಿಸ್ಟೇಕ್ ಏನಂದರೆ ಹಾರೋವರೆಗೂ ಬಿಡೋಲ್ಲ, ಹತ್ರದಲ್ಲಿ ತೆಗೆದುಬಿಡ್ತಿದ್ವಿ. ಬಟ್ ಈ ಸಲ ಆಗಿದ್ದಾಗಲಿ ವೆಯ್ಟ್ ಮಾಡೋಣ ಅಂದ್ಕೊಂಡು ಅದ್ರ ಮುಂದೆ ನಿಂತ್ಕೊಂಡು ಕಾಯ್ತಾ ಇದ್ವಿ. ಬಿಕಾಸ್ ಏನಾದರೂ ಕುಕ್ ಮಾಡಬೇಕಾದ್ರೆ ಫ್ಯಾಮಿಲಿ ಜೊತೆ ಹಾಗೆ ಅಲ್ವಾ ಚೆನ್ನಾಗಿರುತ್ತೆ. ಸೊ ಈಗ ಇದು ರೆಡಿ ಆಗಿದ್ರೆ ಮೇಲೆಲ್ಲ ಗೋಲ್ಡನ್ ಬ್ರೌನ್ ಹಾಕಬೇಕು. ಅಲ್ಲಿವರೆಗೂ ನೀಟಾಗಿ ಅದನ್ನು ಬೇಕ್ ಮಾಡ್ಕೊಬೇಕು. ಆಲ್ರೆಡಿ ಒಂದು ಪೀಸ್ ಕಾಣೆ ಆಗಿಬಿಟ್ಟಿದೆ ನೋಡಿ, ಆಲ್ರೆಡಿ ತಿಂದಾಯಿತು. ಸೊ ಇದು ಓವನಲ್ಲಿ 5 ಮಿನಿಟ್ಸ್ 10 ಮಿನಿಟ್ಸ್ ಬಿಟ್ಟರು ಇಟ್ಸ್ ಸೋ ಗುಡ್. ಏಕೆಂದರೆ ಅದು ನೀಟಾಗಿ ಎಷ್ಟು ಹಾರುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಕಂಪ್ಲೀಟಾಗಿ ಹಾರಿದೆ. ಸೊ ಓವನಿಂದ ತೆಗ್ದು ನಾನು ಇಲ್ಲಿ ಒಂದು ಸರ್ವಿಂಗ್ ಪ್ಲೇಟಿಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೋಕೋನಟ್ ಕುಕ್ಕೀಸ್ ರೆಡಿ. ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ನಿಮ್ಗೆ ಇನ್ನೂ ಗೋಲ್ಡನ್ ಬ್ರೌನ್ ಬೇಕು ಅಂದರೂ ಮಾಡ್ಕೊಬಹುದು. ಬಟ್ ನಮಗೆ ಇಷ್ಟು ಸಾಕು ಅನ್ನಿಸ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಹಾರಬೇಕಿತ್ತು, ನಾನು ಆಗಲೇ ವೀಡಿಯೋ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಇಟ್ಸ್ ಓಕೆ. ನಿಮ್ಮ ಹಾರಿದಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಿಂದೆ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ.